Namaste dear students. So we are continuing to the video 3 of communication skills successfully. In this class today we are going to discuss the further language functions and the expressions, the words that we use. In the previous class we have discussed greeting, how to greet people in different situation, right? So ಅದಕ್ಕೆ ನಾನು ಎರಡು ಎಕ್ಸಸೈಸ್ ಅನ್ನು ಕೊಟ್ಟಿದ್ದೆ, fill in the blanks, dialogue writing ಅನ್ನು, ಅದಕ್ಕೆ ಕೀ ಆನ್ಸರ್ ಅನ್ನು ಫಸ್ಟ್ ಕೊಟ್ಟು ಸೊ ಮುಂದಿನ ಟಾಪಿಕ್ಗೆ ನಾವು ಹೋಗೋಣ, ಆಗ್ಬೋದಾ? ಇಲ್ಲಿ ಕೀ ಆನ್ಸರ್ಸ್ ಫಾರ್ ಪ್ರೀವಿಯಸ್ ಕ್ಲಾಸ್ ಆಕ್ಟಿವಿಟೀಸ್ ಅಂತ ಕೊಟ್ಟಿದ್ದೀನಿ ನೋಡಿ. ಎಕ್ಸಸೈಸ್ 1 ನೀವು ಹಿಂದಿನ ವಿಡಿಯೋನ ನೋಡಿದರೆ ಅದರಲ್ಲಿರುವಂಥ ಆಕ್ಟಿವಿಟೀಸ್ನ ನಾನು ಹೇಳಿದ್ದೆ ನಿಮಗೆ, ವಿಡಿಯೋ ಪಾಸ್ ಮಾಡಿ ಅದನ್ನು ಕಾಪಿ ಮಾಡ್ಕೊಳ್ಳಿ, ಆನ್ಸರ್ನ ಬರೆಯೋದಕ್ಕೆ ಟ್ರೈ ಮಾಡಿ ಅಂತ ಹೇಳಿ. ಸೊ ನೀವು ಟ್ರೈ ಮಾಡಿದ್ರೇ ಕಮ್ಯುನಿಕೇಷನ್ ಸ್ಕಿಲ್ಸ್ ಬರೋದು. ಸ್ಪೆಷಲಿ ಸ್ಪೋಕನ್ ಇಂಗ್ಲೀಷ್ ನಮಗೆ ಮಾತಾಡೋದು ಬಿಟ್ಟರೆ ಬೇರೆ ಯಾವ ರೂಪದಿಂದನೂ ಅದು ಬರೋದಿಲ್ಲ, ಅರ್ಥ ಆಗ್ತಿದೆಯಾ? ಸೊ ಫಸ್ಟು ನಾವು ಮಾತಾಡೋದ್ರಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ವಿ ಹ್ಯಾವ್ ಟು ಇನ್ವಾಲ್ವ್ ಅವರ್ ಸೆಲ್ಫ್ ಇನ್ ದ ಡೈಲಿ ಕಮ್ಯುನಿಕೇಷನ್, ದೆನ್ ಓನ್ಲಿ ವಿ ಕ್ಯಾನ್ ಲರ್ನ್ ಹೌ ಟು ಸ್ಪೀಕ್ ಇಂಗ್ಲೀಷ್. ದಟ್ಸ್ ಇಟ್. ಸಿ ಹೈಲೈಟ್ ಮಾಡಿದ್ದೀನಿ ಇಲ್ಲಿ ನೋಡಿ, ಗ್ರೀಟಿಂಗ್ ಟಾಪಿಕನ್ನು ನಾವು ಡಿಸ್ಕಸ್ ಮಾಡಿದ್ದು ಹಿಂದಿನ ವಿಡಿಯೋದಲ್ಲಿ, ವಿಡಿಯೋ 2ನಲ್ಲಿ, ಕಮ್ಯುನಿಕೇಷನ್ ಸ್ಕಿಲ್ಸ್ ವಿಡಿಯೋ 2ನಲ್ಲಿ, ಅರ್ಥ ಆಗ್ತಿದೆಯಾ? ಸೊ ಇದು ವಿಡಿಯೋ 3. ಇವತ್ತು ನಾನು 2 ಆಕ್ಟಿವಿಟೀಸ್ಗೆ ಕೀ ಆನ್ಸರನ್ನು ಕೊಡ್ತಾ ಇದ್ದೀನಿ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ನಾನು. ಇದು ಕೀ ಆನ್ಸರ್. ಹಿಂದಿನ ತರಗತಿನಲ್ಲಿ ನಾವು ಡಿಸ್ಕಸ್ ಮಾಡಿದಂಥ, ನಾನು ಕೊಟ್ಟಿದ್ದಂಥ 2 ಕ್ವಶನ್ಸ್ಗೆ, ಎಕ್ಸಸೈಸ್ 1 ಮತ್ತು 2ಗೆ ಇಲ್ಲಿ ಆನ್ಸರನ್ನು ಕೊಟ್ಟಿದ್ದೀನಿ, ದಯವಿಟ್ಟು ನೋಡಿ. ಭರತ್ ಮತ್ತು ಚಂದ್ರು ಮಧ್ಯೆ ಇರುವಂಥ ಕಾನ್ವರ್ಸೇಷನ್, ಅವರು ಎಲ್ಲಿ ಒಂದು ಸ್ಟ್ರೀಟ್ನಲ್ಲಿ ಮೀಟ್ ಆಗ್ತಾರೆ, ಓಲ್ಡ್ ಫ್ರೆಂಡ್ಸ್ ಅವರು. ಸೊ ಫ್ರೆಂಡ್ಸ್ ಅಂತ ಹೇಳಿದ್ರೆ ನಮಗೆ ಕಮ್ಯುನಿಕೇಷನ್ ಹೇಗಿರುತ್ತೆ ಅದನ್ನು ನಾವು ಇಮ್ಯಾಜಿನ್ ಮಾಡ್ಕೊಬೇಕು ಫಸ್ಟು. ವೆದರ್ ಇಟ್ ಮಸ್ಟ್ ಬಿ ವೆದರ್ ಇಟ್ ಕ್ಯಾನ್ ಬಿ ಫಾರ್ಮಲ್ ಆರ್ ಇನ್ಫಾರ್ಮಲ್ ಕಮ್ಯುನಿಕೇಷನ್. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್. ಸಿ ಹಿಯರ್ ದಿಸ್ ಕ್ಯಾನ್ ಬಿ ಇನ್ಫಾರ್ಮಲ್. ಸೊ ಅಷ್ಟು ಪೊಲೈಟ್ ಆಗಿರುವಂಥ ವರ್ಡ್ಸನ್ನು ನಾವು ಯೂಸ್ ಮಾಡುವಂಥ ಅವಶ್ಯಕತೆ ಇಲ್ಲಿಲ್ಲ. ಸೊ ಹಾಗಾಗಿ ಹಾಯ್ ಮತ್ತು ಹೆಲೋ ಅನ್ನೋದು ಗ್ರೀಟಿಂಗ್ನ, ಸ್ಪೆಷಲಿ ಇಲ್ಲಿ ಇನ್ಫಾರ್ಮಲ್ ಕಮ್ಯುನಿಕೇಷನಲ್ಲಿ ನಾವು ಯೂಸ್ ಮಾಡುವಂಥ ಎಕ್ಸ್ಪ್ರೆಷನ್ಸ್ಗಳು ಯಾವ್ಯಾವುದು, ವರ್ಡ್ಸ್ಗಳು ಹಾಯ್ ಮತ್ತು ಹೆಲೋ. ಹಾಯ್ ಚಂದ್ರು, ಹವ್ ಆರ್ ಯು? ಸೊ ಇಲ್ಲಿ ಹಿ ಈಸ್ ಆಸ್ಕಿಂಗ್ ಅಬೌಟ್ ವೆಲ್ ಬೀಯಿಂಗ್. ನೋಡಿ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್ ಅಂತ ಇಲ್ಲಿ ರಿಪ್ಲೈ ಇದೆ, ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಅಲ್ಲಿ ಹವ್ ಆರ್ ಯು ಅಂತ ಕೇಳಿದ್ದಾರೆ, ಕ್ವಶನ್ ಮಾರ್ಕ್ ಕೂಡ ಕೊಟ್ಟಿದ್ದೆ ನಾನು ನಿಮಗೆ. ಸೊ ಅದು ಅಂಡರ್ಸ್ಟುಡ್. ಹಾಯ್ ಚಂದ್ರು, ಹವ್ ಆರ್ ಯು? ಹೆಲೋ ಭರತ್, ಐ ಆಮ್ ಫೈನ್. ಫಸ್ಟ್ ಇದಕ್ಕೆ ನಾವು ರಿಪ್ಲೈ ಮಾಡಬೇಕಾಗುತ್ತೆ, ಐ ಆಮ್ ಫೈನ್ ಅಂತ. ಮತ್ತು ಕೊಟ್ಟಿದ್ದಂಥ ಎಕ್ಸಸೈಸ್ನಲ್ಲಿ ಅಲ್ಲೇ ಇತ್ತು ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್. ಏನು ಕೇಳಿದ್ದಕ್ಕೆ ಥ್ಯಾಂಕ್ಸನ್ನು ನಾವು ಹೇಳಬೇಕಾಗಿದೆ ಇಲ್ಲಿ, ಹೌ ಆರ್ ಯು, ಫಾರ್ ಆಸ್ಕಿಂಗ್ ದ ವೆಲ್ ಬೀಯಿಂಗ್ ಆಫ್ ದ ಪರ್ಸನ್. ಸೊ ವಿ ಮಸ್ಟ್ ಬಿ ಗ್ರೇಟ್ಫುಲ್ ಫಾರ್ ದಟ್, ರೈಟ್? ಸೊ ಗ್ರ್ಯಾಟಿಟ್ಯೂಡನ್ನು ತೋರಿಸ್ಬೇಕು ಫಸ್ಟು. ಸೊ ಹಾಗಾಗಿ ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್ ಅಂತ ಹೇಳಿದ್ದಾರೆ. ಮತ್ತು ಹವ್ ಆರ್ ಯು, ಅವರು ನಮ್ಮನ್ನು ಹೇಗಿದ್ದಾರೆ ಅಂತ ಕೇಳಿದಾಗ ನಮ್ಮ ಸ್ನೇಹಿತರು, ನಾವು ಅವ್ರನ್ನ ವಾಪಸ್ ಕೇಳಬೇಕಲ್ವಾ, ಅವರ ವೆಲ್ ಬೀಯಿಂಗನ್ನು ನಾವು ವಿಚಾರಿಸ್ಬೇಕಲ್ವಾ. ಸೊ ಹಾಗಾಗಿ ಹವ್ ಆರ್ ಯು ಅಂತ ಹೇಳಿ ವಾಪಸ್ ಹೇಳ್ತೀರಿ, ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಅವರು ಮತ್ತೆ ಅದನ್ನ ರಿಪ್ಲೈ ಮಾಡ್ತಾರೆ. ಸೊ ಇಲ್ಲಿ ಹವ್ ಆರ್ ಯು ಅದಕ್ಕೆ ರಿಪ್ಲೈ ಮಾಡ್ತಾರೆ, ಐ ಕಾಂಟ್ ಕಂಪ್ಲೈನ್, ಲೈಫ್ ಈಸ್ ಟ್ರೀಟಿಂಗ್ ಮೀ ವೆಲ್ ಅಂತ ಹೇಳಿದ್ರೆ. ನೋಡಿ ಇಲ್ಲಿ ಐ ಆಮ್ ಫೈನ್ ಅಂತ ಹೇಳೋದು, ಅದನ್ನೇ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಆನ್ಸರ್ ಮಾಡಿದ್ದಾರೆ ಯಾರು, ಭರತ್. ಐ ಕಾಂಟ್ ಕಂಪ್ಲೈನ್ ಅಂದರೆ ಅಷ್ಟೊಂದೇನು ರಿಸ್ಕ್ ಇಲ್ಲ, ಲೈಫ್ ಈಸ್ ಟ್ರೀಟಿಂಗ್ ಮೀ ವೆಲ್. ಸೊ ಹೇಗೋ ನಡೀತಾ ಇದೆ. ಸೊ ನಾವು ಕನ್ನಡದಲ್ಲಿ ಕೇಳಿದಾಗ ಹೇಗಿದೆಯಪ್ಪ ಅಂದರೆ ಪರವಾಗಿಲ್ಲ, ಹೇಗೋ ಜೀವನ ನಡೀತಾ ಇದೆ ಅಂತ ಹೇಳ್ತೀವಲ್ಲ. ಸೊ ಆ ರೀತಿಯಲ್ಲಿ ಕೆಲವೊಂದು ಎಕ್ಸ್ಪ್ರೆಷನ್ಗಳನ್ನು ನಾವು ಚೇಂಜ್ ಮಾಡ್ತೀವಿ. ಐ ಆಮ್ ಫೈನ್ ಅಂತಲೇ ಹೇಳಬೇಕು ಎಲ್ಲ ಟೈಮ್ನಲ್ಲೂ ಅಂತ ಏನಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಫೈನ್ ಇರ್ತೀರಿ ಅಲ್ವಾ, ಸೊ ಹಾಗಾಗಿ ನೀವು ಫೈನ್ ಅಂತ ಐ ಆಮ್ ಫೈನ್ ಅಂತಲೇ ಹೇಳೋ ಬದಲು ಐ ಆಮ್ ಜುಬಿಲ್ಯಾಂಟ್ ಅಂತ ಹೇಳ್ತೀವಿ, ಐ ಆಮ್ ಆನ್ ಕ್ಲೌಡ್ 9 ಅಂತ ಹೇಳ್ತೀವಿ. ನಾನು ಲಾಸ್ಟ್ ಕ್ಲಾಸಲ್ಲಿ ಕೂಡ ಇದನ್ನ ಹೇಳಿದ್ದೆ, ಅರ್ಥ ಆಗ್ತಿದೆಯಾ? ಸೊ ಇದು ಎಕ್ಸಸೈಸ್ 1ಗೆ ಸಂಬಂಧಪಟ್ಟಂಗೆ. ಸೊ ಮುಂದಿನ ಎಕ್ಸಸೈಸ್ 2ಗೆ ಕೀ ಆನ್ಸರ್, ದ ಕಾನ್ವರ್ಸೇಷನ್ ಬಿಟ್ವೀನ್ ಜಾನ್ ಅಂಡ್ ಅಲನ್, ದೇ ಆರ್ ಕಲೀಗ್ಸ್. ಸೊ ಹಿಯರ್ ದ ಕಾನ್ವರ್ಸೇಷನ್ ಮಸ್ಟ್ ಬಿ ಲಿಟ್ಲ್ ಮೋರ್ ಪೊಲೈಟ್ ಆ್ಯಂಡ್ ಫಾರ್ಮಲ್. ಈಗ ಬಾಸ್ ಮತ್ತು ಎಂಪ್ಲಾಯಿ ಮಧ್ಯೆ ಇದ್ದಾಗ ನಮಗೆ ಕಂಪ್ಲೀಟ್ ಪೊಲೈಟ್ ವರ್ಡ್ಸ್ ಬೇಕಾಗುತ್ತೆ, ಕಂಪ್ಲೀಟ್ ಫಾರ್ಮಲ್ ಲ್ಯಾಂಗ್ವೇಜ್ ಬೇಕಾಗುತ್ತೆ. ಸೊ ಕಲೀಗ್ಸ್ ಅಂದಾಗ ಕೆಲವೊಂದು ಸಾರಿ ಇನ್ಫಾರ್ಮಲ್ ಅಂತ ಹೇಳಲಿಕ್ಕಾಗಲ್ಲ. ಸೊ ಪಾರ್ಷಿಯಲಿ ಇನ್ಫಾರ್ಮಲ್ ಲ್ಯಾಂಗ್ವೇಜನ್ನು ಕೆಲವೊಂದು ಸಾರಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಸೊ ಹವೆವರ್ ಲೆಟ್ ಅಸ್ ಕನ್ಸಿಡರ್ ದಿಸ್ ಕಾನ್ವರ್ಸೇಷನ್ ಆಸ್ ಫಾರ್ಮಲ್ ಕಾನ್ವರ್ಸೇಷನ್ ಬಿಟ್ವೀನ್ ದ ಕಲೀಗ್ಸ್. ಸೊ ದಟ್ ಗುಡ್ ಮಾರ್ನಿಂಗ್ ಅಲನ್ ಇಟ್ ಹ್ಯಾಸ್ ಬೀನ್ ಸ್ಟಾರ್ಟೆಡ್ ವಿತ್. ಸೊ ಗ್ರೀಟಿಂಗ್ ಹೇಗಿರಬೇಕು, ಗುಡ್ ಮಾರ್ನಿಂಗ್ ಅಲನ್, ಅದಕ್ಕೆ ರಿಪ್ಲೈ ಆಗಿ ಗುಡ್ ಮಾರ್ನಿಂಗ್ ಜಾನ್, ಹವ್ ಆರ್ ಯು ಅಂತ ಕೇಳ್ತಾರೆ. ಇಲ್ಲಿ ಐ ಆಮ್ ಫೈನ್ ಆ್ಯಂಡ್ ಯು ಅಂತೇಳಿ ಮತ್ತೆ ಕೇಳ್ತಾರೆ, ಹಿಂದಿನ ಆಕ್ಟಿವಿಟಿನಲ್ಲಿ ನಾವು ಡಿಸ್ಕಸ್ ಮಾಡಿದಾಗೆ. ಸೊ ಮತ್ತೆ ಅಲನ್, ಐ ಆಮ್ ಡೂಯಿಂಗ್ ವೆಲ್, ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್, ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಫಾರ್ ಆಸ್ಕಿಂಗ್ ಅಂತ ಹೇಳಿ ಇಲ್ಲಿ ನಾನು ಡ್ಯಾಶ್ ಕೊಟ್ಟಿದ್ದೆ. ಸೊ ಅಲ್ಲಿ ನಾವು ಗ್ರ್ಯಾಟಿಟ್ಯೂಡನ್ನು ತೋರಿಸ್ಬೇಕಾಗುತ್ತೆ. ಸೊ ಇವತ್ತಿನ ಕ್ಲಾಸ್ನಲ್ಲೂ ಕೂಡ ಅಷ್ಟೇ, ನಾವು ಇವತ್ತಿನ ಕ್ಲಾಸ್ನಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ದೀವಿ ಅಂತೇಳಿ ನೆಕ್ಸ್ಟ್ ಸ್ಲೈಡ್ನಲ್ಲಿ ನೋಡ್ತೀವಿ. ಸೊ ನಿಮಗೆ ಕೀ ಆನ್ಸರ್, ಇದಕ್ಕೆ ಬೇಕಾಗಿರುವಂಥ ಕೀ ಆನ್ಸರ್ನ ನಾನು ಕೊಟ್ಟಿದ್ದೀನಿ 2 ಎಕ್ಸಸೈಸ್ಗೆ. ನಿಮಗೆ ಅದನ್ನು ಕಾಪಿ ಮಾಡ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡಿ. ಸೊ ಯಾವ ಬ್ಲ್ಯಾಂಕಲ್ಲಿ ಏನೇನು ವರ್ಡನ್ನು ಫಿಲ್ ಮಾಡ್ಬೋದು ಅದನ್ನು ನೀವು ಫಿಲ್ ಮಾಡ್ಕೋಬೋದು.
ಸೊ ಇವತ್ತಿನ ಕ್ಲಾಸಿಂದು ಏನಪ್ಪ ಮೇನ್ ಟಾಪಿಕ್ ಅಂತ ಹೇಳಿದರೆ, ಇವತ್ತು ನೆಕ್ಸ್ಟ್ 2 ಎಕ್ಸ್ಪ್ರೆಷನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಲ್ಯಾಂಗ್ವೇಜ್ ಫಂಕ್ಷನ್ಸ್ಗಳನ್ನು. ಯಾವ್ಯಾವುದದು? ಮೇಕಿಂಗ್ ರಿಕ್ವೆಸ್ಟ್ ಮತ್ತು ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಹೇಳಿ. ಅರ್ಥ ಆಗ್ತಿದೆಯಾ? ನಾವೀಗ ನಮಗೆ ಯಾರಿಂದನೋ ಏನೋ ಒಂದು ಕೆಲಸ ಆಗಬೇಕಾಗಿರುತ್ತೆ, ಅಥವಾ ಯಾರಿಂದನೋ ಏನೋ ಒಂದು ಸಹಾಯ ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾನು ನಮ್ಮ ಕಲೀಗಿಂದ ಯಾವುದೋ ಒಂದು ಟಾಪಿಕನ್ನು ನಾವು ತಿಳ್ಕೊಬೇಕಾಗಿರುತ್ತೆ, ಅಥವಾ ನಾನು ಇನ್ನೊಂದು ಪೆನ್ ಅವ್ರ ಹತ್ರ ನಾನು ಬಾರೋ ಮಾಡಬೇಕಾಗಿರುತ್ತೆ, ಅಥವಾ ಇನ್ನೊಂದೇನೋ ಸೆಲ್ ಫೋನ್ ನಂದು ಸ್ವಿಚ್ ಆಫ್ ಆಗಿರುತ್ತೆ, ಬೇರೆಯವ್ರನ್ನ ಸೆಲ್ ಫೋನ್ ಕೇಳಿ ನನ್ನ ಮನೆಗೆ ಫೋನ್ ಮಾಡಬೇಕಾಗಿರುತ್ತೆ. ಏನೋ ಭಾಳ ಸಿಚುವೇಶನ್ಸ್ಗಳು ಈ ಥರ ಲೈಫಲ್ಲಿ ನಮಗೆ ಬರ್ತವೆ. ನಮಗೆ ನಾವು ವರ್ಕ್ ಮಾಡೋ ಪ್ಲೇಸಲ್ಲಿ ಬರ್ಬೋದು, ನಮ್ಮ ಮನೆಯಲ್ಲಿ ಬರ್ಬೋದು ಆ ಥರ ಸಿಚುವೇಶನ್ಸ್ಗಳು, ಅಥವಾ ನಾವು ಬಸ್ಸಲ್ಲಿ ಎಲ್ಲೋ ಟ್ರಾವೆಲ್ ಮಾಡಬೇಕಾದ್ರೆ ಬರ್ಬೋದು, ನಾವು ಸ್ಟ್ರೇಂಜ್ ಪ್ಲೇಸ್ಗಳಿಗೆ ಹೋದಾಗ ಬರಬಹುದು, ಬ್ಯಾಂಕಲ್ಲಿ ಬರ್ಬೋದು, ಪೋಸ್ಟ್ ಆಫೀಸಲ್ಲಿ ಬರ್ಬೋದು, ಅಥವಾ ಒಂದು ಸ್ಟ್ರೀಟಲ್ಲಿ ಬರ್ಬೋದು. ಅರ್ಥ ಆಗ್ತಿದೆಯಾ? ಸೊ ನಾವು ಬೇರೆಯವರ ಸಹಾಯವನ್ನು ಕೇಳುವಂಥ ಸನ್ನಿವೇಶಗಳು ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಬರಬಹುದು. ಸೊ ಹಾಗಾಗಿ ನಾವು ಸಹಾಯ ಕೇಳುವಂಥ ವ್ಯಕ್ತಿ ಯಾರು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ನಮ್ಮ ಮನೆಯ ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಾನು ಸಹಾಯ ಕೇಳಬೇಕಾದ್ರೆ ನಾನು ಅಧಿಕಾರದಿಂದ ಕೇಳಬಹುದು. ಅರ್ಥ ಆಗ್ತಿದೆಯಾ? ಸೊ ಹೆಂಡತಿ ಹತ್ರ ಕೇಳಬೇಕಾದ್ರೆ ಗಂಡ ಅನ್ನೋ ಅಧಿಕಾರದಲ್ಲಿ ಕೇಳ್ಬೋದು, ಮಕ್ಕಳ ಹತ್ರ ಕೇಳಬೇಕಾದ್ರೆ ಅಪ್ಪ ಅಥವಾ ಅಮ್ಮ ಅನ್ನೋ ಅಧಿಕಾರದಲ್ಲಿ ಕೇಳ್ಬೋದು. ಈ ಥರ ಸಂಬಂಧಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ನಾವು ಒಬ್ಬ ಸ್ಟ್ರೇಂಜರ್ ಹತ್ರ ಮಾತಾಡಬೇಕಾದ್ರೆ, ಅಥವಾ ಒಬ್ಬ ಬಾಸ್ ಹತ್ರ ಮಾತಾಡಬೇಕಾದ್ರೆ, ಅಥವಾ ಒಬ್ಬ ಅಥಾರಿಟೇಟಿವ್ ಪರ್ಸನ್ ಜೊತೆ ಮಾತಾಡಬೇಕಾದ್ರೆ, ಅಫಿಷಿಯಲ್ ಜೊತೆ ಮಾತಾಡಬೇಕಾದ್ರೆ ನಮ್ಮ ಲ್ಯಾಂಗ್ವೇಜ್ ಹೇಗಿರಬೇಕು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಸೆಡ್? ಸೊ ದಟ್ ಮೇಕಿಂಗ್ ರಿಕ್ವೆಸ್ಟ್, ನಾವು ಬೇರೆಯವ್ರ ಹತ್ರ ಹೆಲ್ಪನ್ನು ಕೇಳಬೇಕಾದ್ರೆ ಯಾವ ಥರದ ಎಕ್ಸ್ಪ್ರೆಷನನ್ನು ಬಳಸಬೇಕು, ಯಾವ ಥರದ ಎಕ್ಸ್ಪ್ರೆಷನನ್ನು ಬಳಸಬಾರ್ದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ನಾನು ಫಸ್ಟ್ ವಿಡಿಯೋನ ನೀವು ನೀಟಾಗಿ ಅರ್ಥ ಮಾಡ್ಕೊಬೇಕು, ಮತ್ತು ಅದರಲ್ಲಿ ಯಾವ ಕಾನ್ಸೆಪ್ಟ್ನ ಮರಿಬಾರ್ದು. ಸ್ಪೆಷಲಿ ದ ಸ್ಲೈಡ್ ಇನ್ ವಿಚ್ ಐ ಹ್ಯಾವ್ ಲಿಸ್ಟೆಡ್ ಔಟ್ ಆಲ್ ದ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಮತ್ತು ಎಕ್ಸ್ಪ್ರೆಷನ್ಸ್ಗಳನ್ನ ನಾನು ಅಲ್ಲಿ ಹಾಕಿದ್ದೆ, ಲಿಸ್ಟನ್ನು ಹಾಕಿದ್ದೆ, ಮತ್ತು ನಾನು ಅಟ್ಯಾಚ್ಮೆಂಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೆ. ಸೊ ಅದು ಎರಡನ್ನೂ ಕೂಡ ನೀವು ಜೊತೆಲಿ ಇಟ್ಕೊಂಡಿರಬೇಕು ಪ್ರತಿ ವಿಡಿಯೋ. ಇದು 3ನೇ ವಿಡಿಯೋ ಆಗಿರ್ಬೋದು, ನೆಕ್ಸ್ಟ್ 4ನೇ ವಿಡಿಯೋ, 5ನೇ ವಿಡಿಯೋ, ಎಷ್ಟೇ ಬರಲಿ ವಿಡಿಯೋಸ್. ಓಕೆ, ಸೊ ಎಲ್ಲ ವಿಡಿಯೋಸ್ಗಳಿಗೂ ಕೂಡ ನೀವು ಆ ಅಟ್ಯಾಚ್ಮೆಂಟನ್ನು, ಆ ಫೈಲನ್ನು ನೀವು ಇಟ್ಕೊಂಡಿರಬೇಕು, ಆ ಲಿಸ್ಟನ್ನು. ಅರ್ಥ ಆಗ್ತಿದೆಯಾ? ಸೊ ಲೆಟ್ ಅಸ್ ಕಂಟಿನ್ಯೂ. ಈಗ ಮೇಕಿಂಗ್ ರಿಕ್ವೆಸ್ಟ್ ಅಂತ ಹೇಳಿದ್ರೆ ನಮಗೆ ಇಂಪೇರೇಟಿವ್ ಸೆಂಟೆನ್ಸ್ ನಮಗೆ ನೆನಪಾಗುತ್ತೆ. ಇಂಪೇರೇಟಿವ್ ಟೈಪ್ಸ್ ಆಫ್ ಸೆಂಟೆನ್ಸಸ್, ಆರ್ಡರ್ ಮತ್ತು ರಿಕ್ವೆಸ್ಟ್ ಮಾಡುವಂಥದ್ದು. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಒಂದು ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಅಂದರೆ, ನಿಮಗೆ ಈಗ ಒಬ್ಬರು ನಮಗೆ ಸಹಾಯ ಮಾಡಿದ್ದಾರೆ ಅಂತ ಅಂದರೆ ಅದಕ್ಕೆ ಏನು ಮಾಡ್ಬೇಕು ನಾವು ರಿಪ್ಲೈ? ವಿ ಮಸ್ಟ್ ಬಿ ಗ್ರೇಟ್ಫುಲ್ ಟು ದೆಮ್. ವಿ ಮಸ್ಟ್ ಬಿ ಶೋಯಿಂಗ್ ದಿ ಗ್ರ್ಯಾಟಿಟ್ಯೂಡ್ ಫಾರ್ ದ ಪೀಪಲ್ ಹೂ ಹ್ಯಾವ್ ಹೆಲ್ಪ್ಡ್ ಅಸ್, ರೈಟ್? ಸೊ ನಮಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಅಟ್ಲೀಸ್ಟ್ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಸೊ ಗ್ರ್ಯಾಟಿಟ್ಯೂಡ್ ಅಂದ ತಕ್ಷಣ ನಿಮಗೆ ನೆನಪಾಗುತ್ತೆ ಯಾವ ವರ್ಡನ್ನು ಯೂಸ್ ಮಾಡಬಹುದು ಅಂತ ಹೇಳಿ. ಈ ಎರಡೂ ಕಾನ್ಸೆಪ್ಟನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಮುಂದೆ ಹೋಗೋಣ. ನೋಡಿ ಇಲ್ಲಿ, ಕುಡ್ ಯು, ವುಡ್ ಯು, ಕ್ಯಾನ್ ಯು, ವುಡ್ ಯು ಮೈಂಡ್, ಇಫ್, ಈ ಥರ ಬರುತ್ತೆ ವರ್ಡ್ಗಳು. ಸೊ ನಾನು ಕೆಲವೊಂದು ಎಕ್ಸ್ಪ್ರೆಷನ್ಸ್ಗಳನ್ನ ಮುಂದಿನ ಸ್ಲೈಡ್ನಲ್ಲಿ ನಾನು ಲಿಸ್ಟ್ ಔಟ್ ಮಾಡ್ತೀನಿ ನಿಮಗೆ. ಅದಕ್ಕಿಂತ ಮುಂಚಿತವಾಗಿ ನಮಗೆ ಮಾಡೆಲ್ ಆಕ್ಸಿಲರಿ ವರ್ಬ್ಸ್ಗಳು ನಮಗೆ ನೀಟಾಗಿ ನೆನಪಿರಬೇಕು. ಮಾಡೆಲ್ ಆಕ್ಸಿಲರಿ ವರ್ಬ್ಸ್ ಅಂದರೆ ಯಾವ್ಯಾವುದು? ವಿಲ್, ಕ್ಯಾನ್, ಕುಡ್, ಮೇ, ಮೈಟ್. ವಿಲ್, ವುಡ್, ಕ್ಯಾನ್, ಕುಡ್, ಮೇ, ಮೈಟ್, ಶಲ್, ಶುಡ್. ಸೊ ಈ ಥರ ಮಾಡೆಲ್ ಆಕ್ಸಿಲರಿ ವರ್ಬ್ಸ್ಗಳು ನಮಗೆ ನೆನಪಿರಬೇಕು. ಓಕೆ, ಸೊ ಅದರಲ್ಲೂ ಕ್ಯಾನ್, ಕುಡ್, ವಿಲ್, ವುಡ್, ಅರ್ಥ ಆಗ್ತದೆ. ಮೇ, ಮೈಟ್, ಮೇ ಐ ಕಮ್ ಇನ್ ಸರ್, ಈ ಥರ, ಕುಡ್ ಐ ಬಾರೋ ಯುವರ್ ಪೆನ್. ಸೊ ಈ ಥರ ಪದಗಳನ್ನು ಬಳಸ್ತೀವಿ ನಾವು. ಅಂದರೆ ಮೇಕಿಂಗ್ ರಿಕ್ವೆಸ್ಟಲ್ಲಿ ನಮ್ಮ ಟೋನ್ ಭಾಳ ಪೊಲೈಟ್ ಆಗಿರಬೇಕು. ಮೇಕಿಂಗ್ ರಿಕ್ವೆಸ್ಟಲ್ಲಿ ನಾವು ಯೂಸ್ ಮಾಡೋ ಪದಕ್ಕಿಂತ ನಾವು ಮಾತಾಡೋ ಸೌಂಡ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆರ್ ಇಂಟೋನೇಷನ್ ಈಸ್ ಮೋಸ್ಟ್ ಪವರ್ಫುಲ್ ವೆನ್ ವಿ ಆರ್ ಮೇಕಿಂಗ್ ರಿಕ್ವೆಸ್ಟ್ ವಿತ್ ಅದರ್ ಪೀಪಲ್. ಡು ಯು ಅಂಡರ್ಸ್ಟ್ಯಾಂಡ್? ಹಾಗಾಗಿ ನಮ್ಮ ವಾಯ್ಸನ್ನು ನಾವು ಕಂಪ್ಲೀಟ್ ಪೊಲೈಟ್ ಆಗಿ ಹೇಳ್ಬೇಕಾಗುತ್ತೆ. ಕುಡ್ ಯು ಓಪನ್ ದ ಡೋರ್ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಕುಡ್ ಯು ಓಪನ್ ದ ಡೋರ್ ಫಾರ್ ಮೀ ಪ್ಲೀಸ್. ಸಿ ಸ್ಪೆಷಲಿ ಪ್ಲೀಸ್ ಅನ್ನೋ ಪದನ, ಪ್ಲೀಸ್ ನೋಡಿ, ಕುಡ್ ಯು ಓಪನ್ ದ ಡೋರ್ ಫಾರ್ ಮೀ ಪ್ಲೀಸ್ ಅಂತ ಹೇಳೋದಕ್ಕೂ, ಪ್ಲೀಸ್ ಅಂತ ಹೇಳೋದಕ್ಕೂ, ಪ್ಲೀಸ್ ಅಂತ ಹೇಳೋದಕ್ಕೂ ವ್ಯತ್ಯಾಸ ಇದೆ. ಅರ್ಥ ಆಗ್ತಿದೆಯಾ? ಅಂದರೆ ಆ ಪದನ ಹೌ ಲಾಂಗ್ ಯು ಕ್ಯಾನ್ ಪ್ರೊನೌನ್ಸ್, ಸೊ ಇಟ್ ಶೋಸ್ ಮೋರ್ ಪೊಲೈಟ್ನೆಸ್. ದಟ್ಸ್ ಇಟ್. ಸೊ ಈ ಪದಗಳನ್ನು ನಾನು ಹೈಲೈಟ್ ಮಾಡಿರುವಂಥ ಪದಗಳನ್ನು ನೀವು ಮನಸ್ಸಲ್ಲಿ ಇಟ್ಕೊಬೇಕಾಗತ್ತೆ. ಸೊ ನಿಮಗೆ ಏನಾದರೂ ಡ್ಯಾಶ್ ಆದಮೇಲೆ ಮೇಕಿಂಗ್ ರಿಕ್ವೆಸ್ಟಿಂಗ್ ಅಂತ ಏನಾದರೂ ಒಂದು ಪದನ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ ನಿಮಗೆ ಎಕ್ಸಾಮ್ನಲ್ಲಿ. ಅರ್ಥ ಆಗ್ತಿದೆಯಾ? ಸೊ ಅಲ್ಲಿ ರಿಕ್ವೆಸ್ಟ್ಗೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ನಿಮಗೆ ನೆನಪಾಗಬೇಕು ಕುಡ್ ಯು, ವುಡ್ ಯು ಮೈಂಡ್,
ಮೇ ಐ. ಸೊ ಈ ಥರ ಪದಗಳು ನಮಗೆ ನೆನಪಾಗಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದೀನಿ. ಲೆಟ್ ಮಿ ರೀಡ್. ಕುಡ್ ಯು ಓಪನ್ ದ ಡೋರ್ ಫಾರ್ ಮೀ ಪ್ಲೀಸ್? ವುಡ್ ಯು ಮೈಂಡ್ ಓಪನಿಂಗ್ ದ ಡೋರ್ ಫಾರ್ ಮೀ ಪ್ಲೀಸ್? ಕೆನ್ ಯು ಓಪನ್ ದ ಡೋರ್ ಫಾರ್ ಮೀ ಪ್ಲೀಸ್? ಇಲ್ಲಿ ಕೆಲವೊಂದು ಟಿಪ್ಸನ್ನು ಕೊಟ್ಟಿದ್ದೀನಿ. ಇಲ್ಲಿ ಸ್ಪೀಕಿಂಗ್ ಟಿಪ್ಸ್ ಅಂದರೆ ಕುಡ್ ಆ್ಯಂಡ್ ಕ್ಯಾನ್ ಆರ್ ಫಾಲೋಡ್ ಬೈ ದ ವರ್ಬ್ ವಿತೌಟ್ ಟು. ನೋಡಿ ಇಲ್ಲಿ ಕುಡ್ ಇಲ್ಲಿದೆ, ಕ್ಯಾನ್ ಇಲ್ಲಿದೆ. ಸೊ ಕ್ಯಾನ್ ಯು ಆದಮೇಲೆ ನೋಡಿ ಇಲ್ಲಿ ಓಪನ್, ಓಪನ್ ಅಂದರೆ ಟು ಇನ್ಫಿನಿಟಿವ್ ವರ್ಬ್ ಯೂಸ್ ಆಗುತ್ತೆ, ಬೇಸ್ ವರ್ಬ್ ಯೂಸ್ ಆಗುತ್ತೆ. ಅದಾದಮೇಲೆ ಅಂದರೆ ಕೆನ್ ಯು ಯೂಸ್ ಮಾಡಿದ್ಮೇಲೆ ಮತ್ತು ಕುಡ್ ಯು ಯೂಸ್ ಮಾಡಿದ್ಮೇಲೆ ಯಾವ ವರ್ಬನ್ನು ಯೂಸ್ ಮಾಡಬೇಕು? ಬೇಸ್ ವರ್ಬನ್ನೇ ಯೂಸ್ ಮಾಡಬೇಕು. ಆದರೆ ಟೂನ ಯೂಸ್ ಮಾಡೋಂಗಿಲ್ಲ, ಇನ್ಫಿನಿಟಿವ್ ಟೂನ ಯೂಸ್ ಮಾಡೋಂಗಿಲ್ಲ. ಡೈರೆಕ್ಟಾಗಿ ನೋಡಿ ಕುಡ್ ಯು ಓಪನ್, ಕ್ಯಾನ್ ಯು ಓಪನ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಕ್ಯಾನ್ ಮತ್ತು ಕುಡ್ಗೆ ಇರೋ ವ್ಯತ್ಯಾಸ ಹೇಳ್ತೀನಿ ಕೇಳಿ. ಸಿ, ಕುಡ್ ಈಸ್ ಮೋರ್ ಪೊಲೈಟ್ ದ್ಯಾನ್ ಕ್ಯಾನ್. ಕ್ಯಾನ್ ನೀವು ಬಳಸಬೇಕಾದ್ರೆ ದ ವರ್ಡ್ ಕ್ಯಾನ್ ಬಿ ಯೂಸ್ಡ್ ಇನ್ ಇನ್ಫಾರ್ಮಲ್ ಲ್ಯಾಂಗ್ವೇಜ್. ಈಗ ನೀವು ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೀವು ರಿಕ್ವೆಸ್ಟ್ ಮಾಡ್ಕೋಬೇಕಾದ್ರೆ ಕ್ಯಾನನ್ನು ಯೂಸ್ ಮಾಡಬಹುದು. ಆದರೆ ಕಂಪ್ಲೀಟ್ ಮೋರ್ ಅಫಿಷಿಯಲ್ ಸಿಚುವೇಶನ್ಸ್ಗಳು ಬಂದಾಗ ನಾವು ಕುಡ್ಡನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು. ಅರ್ಥ ಆಗ್ತಿದೆಯಾ? ಸೊ ಇದರಲ್ಲಿ ವಿತೌಟ್ ಟು ಬೇಸ್ ವರ್ಬನ್ನು ಯೂಸ್ ಮಾಡ್ತೀರಿ. ನೆಕ್ಸ್ಟ್, ವುಡ್ ಯು ಮೈಂಡ್ ಈಸ್ ಫಾಲೋಡ್ ಬೈ ದ ವರ್ಬ್ ಅಂಡ್ ಐ ಎನ್ ಜಿ. ನೋಡಿಲಿ ವರ್ಬ್ ಬಂದಿರುತ್ತೆ, ಅದ್ರ ಜೊತೆಗೆ ಐ ಎನ್ ಜಿನೂ ಕೂಡ ಯೂಸ್ ಆಗುತ್ತೆ. ಚೆಕ್ ಮಾಡೋಣ ಈಗ. ನೋಡಿಲಿ ವುಡ್ ಯು ಮೈಂಡ್ ಓಪನಿಂಗ್. ನೋಡಿಲಿ ವುಡ್ ಯು ಯೂಸ್ ಆದಾಗ ನೋಡಿಲಿ ವುಡ್ ಯು ಮೈಂಡ್ ಈಸ್ ಫಾಲೋಡ್ ಬೈ ದ ವರ್ಬ್. ಯಾವುದು ವರ್ಬು? ಮೈಂಡ್ ಅನ್ನೋದು ವರ್ಬ್. ಅರ್ಥ ಆಗ್ತಿದೆಯಾ? ವುಡ್ ಯು ಮೈಂಡ್ ಅನ್ನೋದು. ಸೊ ಮೈಂಡ್ ಅನ್ನೋ ಸರ್, ಮೈಂಡ್ ಅನ್ನೋದು ಅದು ಒಂದು ಏನೋ ನಾಮಪದ ಅಲ್ವಾ ಸರ್, ನೌನ್ ಅಲ್ವಾ ಸರ್ ಅಂತ ಅಂದ್ಬಿಟ್ಟು ವುಡ್ ಯು ಮೈಂಡ್ ಅಂತ ಹೇಳಿದ್ರೆ ನೀನು ತಪ್ಪು ತಿಳ್ಕೊಳ್ಳಲ್ವಾ ಅಂತ ಹೇಳಿ ಆಕ್ಷನ್ ಅಲ್ಲಿ ಬಂದಿರೋದು. ಸೊ ಹಾಗಾಗಿ ದಿಸ್ ವರ್ಡ್ ಈಸ್ ಕನ್ಸಿಡರ್ಡ್ ಟು ಬಿ ವರ್ಬ್. ಸೊ ಓಪನಿಂಗ್ ಅನ್ನೋದು, ಓಪನ್ ಅನ್ನೋ ವರ್ಬ್ಗೆ ನಾವು ಐ ಎನ್ ಜಿಯನ್ನು ಆ್ಯಡ್ ಮಾಡಿದ್ದೀವಿ. ವರ್ಬ್ ಬಂದಿದೆ ಮೈಂಡ್ ಅನ್ನೋದು, ಮತ್ತು ಅದ್ರ ಜೊತೆಗೆ ಇನ್ನೊಂದು ವರ್ಬ್ ಐ ಎನ್ ಜಿ ಬಂದಿದೆ. ವುಡ್ ಯು ಮೈಂಡ್ ಅಂತ ಬಳಸಿದಾಗ ನೆಕ್ಸ್ಟ್ ಪದ ವರ್ಬ್ ಐ ಎನ್ ಜಿ ಆಗಿರುತ್ತೆ. ಸೊ ಈ ಕೆಲವೊಂದು ಸಿಂಪಲ್ ರೂಲ್ಗಳನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ನಿಮಗೆ ಬಳಸ್ತಾ ಇದು ಈಸಿ ಆಗುತ್ತೆ. ಸೊ ನೀವು ಬಳಸ್ದೇ ಬರೀ ಓದ್ತಾನೇ ಇದ್ದರೆ, ಇಲ್ಲಿ ಮಾಡಿದಂಥ ಕ್ಲಾಸ್ನಲ್ಲಿ ಬರೀ ಕೇಳಿಕೊಂಡೇ ನಾನು ಇಂಗ್ಲೀಷ್ ಕಲಿತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ, ಅಂದರೆ ಈ ಎಲ್ಲದನ್ನು ನೀವು ಡೈಲಿ ಕಮ್ಯುನಿಕೇಷನಲ್ಲಿ ಬಳಸ್ದೇ ನೀವು ಕಲಿತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ನೀವು ಕಲಿಯೋದಕ್ಕೆ ಸಾಧ್ಯ ಇಲ್ಲ, ಕಲಿತಷ್ಟು ಮರೆತೋಗ್ತೀರಿ. ಸೊ ಇದು ನನ್ನ ರಿಕ್ವೆಸ್ಟ್, ನೀವು ಏನು ಕಲಿತೀರಿ ಕ್ಲಾಸಲ್ಲಿ ಅದನ್ನು ಡೈಲಿ ಕಮ್ಯುನಿಕೇಷನ್ ಸ್ಕಿಲ್ ಅಲ್ಲಿ, ಅಂದರೆ ನೀವು ಬೇರೆಯವ್ರ ಹತ್ರ ಇಂಗ್ಲೀಷ್ ಮಾತಾಡಬೇಕಾದ್ರೆ ಮಾತಾಡಿ. ಯಾವುದಾದ್ರೂ ಒಂದು ಸಿಚುವೇಶನನ್ನು ನೀವೇ ಕ್ರಿಯೇಟ್ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಮಾತಾಡಿ. ಆ ಸಿಚುವೇಶನ್ಗಳಲ್ಲಿ ಈ ಪದಗಳನ್ನು ಮತ್ತು ಇಲ್ಲಿ ಕಲಿತಂಥ ಟಾಪಿಕ್ಗಳನ್ನು ನೀವು ಬಳಸ್ತಾ ಹೋಗಿ. ಹಾಗೆ ಮಾತ್ರ ನೀವು ಇಂಗ್ಲೀಷನ್ನ ಕಲಿಯೋದಕ್ಕೆ ಸಾಧ್ಯ. ಸೊ ಮುಂದಿನ ಸ್ಲೈಡ್ಗೆ ಹೋಗೋಣ. ಓಕೆ, ಇಲ್ಲಿ ಅದೇ ಥರದ ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದೀನಿ. ಇಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಎಕ್ಸಾಂಪಲ್ಸ್ಗಳಿದೆ. ಇಲ್ಲಿ ನೀವು ಈಗ ವಿಡಿಯೋನ ಪಾಸ್ ಮಾಡಿ ನೀವು ಇದನ್ನು ನೋಡ್ಕೊಳ್ಳಿ, ಪ್ಲಸ್ ಇಫ್ ಪಾಸಿಬಲ್ ನೋಟ್ ಮಾಡ್ಕೊಳ್ಳಿ ಇದನ್ನು. ಓಕೆ, ಇದನ್ನು ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ಈಗ ಇಲ್ಲಿ ನೋಡಿ, ಕ್ಯಾನ್ ಐ, ನಾನು ಜಸ್ಟ್ ಓದ್ತಾ ಹೋಗ್ತೀನಿ. ಅದನ್ನು ನೀವು ಡೈಲಿ ಕಮ್ಯುನಿಕೇಷನ್ ಅಂದರೆ ಸ್ಪೋಕನ್ ಇಂಗ್ಲೀಷಲ್ಲಿ ನೀವು ಬಳಸ್ತಾ ಹೋಗಿ. ಕ್ಯಾನ್ ಐ ಯೂಸ್ ಯುವರ್ ಕಂಪ್ಯೂಟರ್ ಪ್ಲೀಸ್? ಸ್ಪೆಷಲಿ ಕ್ಯಾನ್ ಅನ್ನು ನಾನು ಹೇಳಿದ್ದೀನಿ, ಇಟ್ ಈಸ್ ನಾಟ್ ಮೋರ್ ಪೊಲೈಟ್ ದ್ಯಾನ್ ಕುಡ್. ಕುಡ್ ಈಸ್ ಮೋರ್ ಪೊಲೈಟ್ ದ್ಯಾನ್ ಕ್ಯಾನ್. ಅರ್ಥ ಆಗ್ತಿದೆಯಾ? ಸೊ ಕ್ಯಾನ್ ಐ ಯೂಸ್ ಯುವರ್ ಕಂಪ್ಯೂಟರ್ ಪ್ಲೀಸ್? ಕುಡ್ ಐ ಬಾರೋ ಸಮ್ ಮನಿ ಫ್ರಮ್ ಯು ಪ್ಲೀಸ್? Do you mind if I turn up the heating? Would you mind if I turned up the heating? Okay. Speaking tip ಇಲ್ಲಿ could is more polite than can. Already discuss ಮಾಡಿದ್ದೀವಿ. Do you mind if is followed by the verb in the present tense, but would you mind if is followed by the verb in the past tense? See here, would is past tense, right? So do you is present tense, present form of do. So do you mind if I take or if I borrow your pen? Do you mind if you lend your pen? So can also be used like this. Would you mind if I used? So the verb would you mind if I used? So then would is for past form, however, right? So but still ವುಡ್ಡನ್ನು ನಾವು ಪಾಸ್ಟಲ್ಲೇ ಬಳಸ್ತೀವಿ ಅಂತ ಅನ್ಕೊಂಬಿಡಿ. ನೋಡಿ, ಇಲ್ಲಿ ಇನ್ನೊಂದು ಭಾಳ ಮುಖ್ಯವಾದ ಪಾಯಿಂಟ್ ಇಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು. ಕುಡ್ ಐ ಬಾರೋ ಯುವರ್ ಪೆನ್ ಅಂತ ಹೇಳಿದ್ರೆ ಸರ್ ಪಾಸ್ಟ್ ಟೆನ್ಸಲ್ಲಿ ಇದ್ದಾಗ ಮಾತ್ರ ಕೇಳಬೇಕಾ? ನೋ, ಡೋಂಟ್ ಥಿಂಕ್ ಸೊ. ಬರೀ ಪಾಸ್ಟ್ ಫಾರ್ಮಲ್ಲಿ, ಅಫ್ಕೋರ್ಸ್ ಕುಡ್ ಈಸ್ ಪಾಸ್ಟ್ ಫಾರ್ಮ್ ಆಫ್ ಕ್ಯಾನ್.
ಐ ಅಗ್ರಿ. ಆದರೆ ಕುಡ್ ಐ ಬಾರೋ ಎ ಪೆನ್ ಅಂತ ಹೇಳಿದ್ರೆ ನೀವು ಪ್ರೆಸೆಂಟ್ ಟೆನ್ಸಲ್ಲಿ, ಅಂದರೆ ನೀವು ಎದುರು ಬದ್ರಿಗೆ ಯಾರ ಜೊತೆ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಆಗ ನಾನು ಸರ್ ಕುಡ್ ಅಂತ ಹೆಂಗೆ ಬಳಸೋಕ್ಕಾಗುತ್ತೆ ಸರ್, ಕೆನ್ ಯೂಸ್ ಮಾಡ್ಬೋದಲ್ಲ ಸರ್? ನೋ, ಆ ಥರ ಕನ್ಫ್ಯೂಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಕುಡ್ ಐ ಬಾರೋ ಸಮ್ ಮನಿ ಫ್ರಮ್ ಯು ಪ್ಲೀಸ್ ಅಂತ ಹೇಳೋದು ಕೂಡ ಇದು ಪ್ರೆಸೆಂಟ್ ಟೆನ್ಸೇನೆ. ಅರ್ಥ ಆಗ್ತೀರಿ? ನೀವು ಯಾವ ಸಿಚುವೇಷನಲ್ಲಿ ಡಿಸ್ಕಸ್ ಮಾಡ್ತಿರ್ತೀರಿ, ಐ ಮೀನ್ ಅದನ್ನ ನೀವು ಹೆಲ್ಪನ್ನು ಕೇಳ್ತಿರ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತು ವೆನ್ ಯು ಆರ್ ಯೂಸಿಂಗ್ ದೀಸ್ ಟೂ ಸೆಂಟೆನ್ಸಸ್, ಯಾವ ಟೂ ಸೆಂಟೆನ್ಸಸ್? ಡು ಯು ಮೈಂಡ್ ಇಫ್, ವುಡ್ ಯು ಮೈಂಡ್ ಇಫ್ ಅಂತ ಬಳಸಬೇಕಾದ್ರೆ, ಸಿ ಡು ಯು ಮೈಂಡ್ ಇಫ್ ಐ ಟರ್ನ್ ಅಪ್ ದ ಹೀಟಿಂಗ್, ಇಲ್ಲಿ ಪ್ಲೀಸ್ ಅಂತ ಬಳಸೋ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಡು ಯು ಮೈಂಡ್, ವುಡ್ ಯು ಮೈಂಡ್, ಸ್ಪೆಷಲಿ ಈ ಪದನ ನೀವು ಬಳಸಿದಾಗ ಪ್ಲೀಸ್ ಅನ್ನೋ ಪದನ ಮತ್ತೆ ಬಳಸೋ ಅವಶ್ಯಕತೆ ಇಲ್ಲ. ಬಿಕಾಸ್ ಸಿ ಇಟ್ಸ್ ಆಲ್ರೆಡಿ ಪೊಲೈಟ್ ಎನಫ್. ಆ ಪದನೇ ಆಲ್ಮೋಸ್ಟ್ ನಿಮಗೆ ಸಾಕಾಗುವಷ್ಟು ಪೊಲೈಟ್ನೆಸ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಿರೋದ್ರಿಂದ ಮತ್ತೆ ನೀವು ಪ್ಲೀಸ್ ಅನ್ನೋ ಪದನ ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ. ಅರ್ಥ ಆಗಿದೆಯಾ? ಮುಂದೆ ಹೋಗೋಣ. ನೋಡಿ, ಇಲ್ಲಿ 3 ಸೆಂಟೆನ್ಸ್ ಇದೆ. ಅದರಲ್ಲಿ ನೀವು ಈಗ ಪ್ಲೀಸ್ ಬಗ್ಗೆ ನಾವು ಭಾಳ ಡಿಸ್ಕಸ್ ಮಾಡೋದಲ್ವಾ ಹಿಂದಿನ ಸ್ಲೈಡಲ್ಲಿ. ಸೊ ಇದರಲ್ಲಿ ನೀವು ಗಮನ ಕೊಡಿ. ಪ್ಲೀಸ್ ಅನ್ನೋ ಪದ 3 ಡಿಫ್ರೆಂಟ್ ಪ್ಲೇಸ್ನಲ್ಲಿ ಅದನ್ನು ಹಾಕಲಾಗಿದೆ ಈ 3 ಸೆಂಟೆನ್ಸಲ್ಲಿ. ಅರ್ಥ ಆಗ್ತಿದೆಯಾ? ಸೊ ಇದರಲ್ಲಿ ಬಿಗಿನಿಂಗಲ್ಲಿದೆ, ಇದರಲ್ಲಿ ಮಿಡಲಲ್ಲಿದೆ, ಮತ್ತು ಲಾಸ್ಟ್ ಸೆಂಟೆನ್ಸಲ್ಲಿ ಲಾಸ್ಟಲ್ಲಿದೆ. ಅರ್ಥ ಆಗ್ತಿದೆಯಾ? ಸೊ ಅಂದರೆ ದ ವರ್ಡ್ ಪ್ಲೀಸ್ ಕ್ಯಾನ್ ಬಿ ಯೂಸ್ಡ್ either in the beginning of the sentence, middle of the sentence, or in the end of the sentence. ಸೊ ಬಿಗಿನಿಂಗ್ನಲ್ಲಿ ಯೂಸ್ ಮಾಡೋದು ಮತ್ತು ಎಂಡಲ್ಲಿ ಯೂಸ್ ಮಾಡೋದು ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಹೇಗೆ ಪ್ಲೀಸ್ ಅಂತ. ಅಂದರೆ ನೀವು ಯಾವ ಸಹಾಯವನ್ನು ಕೇಳ್ತಿರ್ತೀರಿ, ಸಹಾಯ ಕೇಳೋಕ್ಕಿಂತ ಮುಂಚೆ ಪ್ಲೀಸ್ ಕ್ಯಾನ್ ಐ ಬಾರೋ ಯು ಅ ಪ್ಯಾನ್ ಅಂತ ಯೂಸ್ ಮಾಡ್ತೀರಿ. ಮತ್ತು ಇದು ಲಾಸ್ಟ್ನೇದಕ್ಕೆ ಬರ್ತೀನಿ, ಕ್ಯಾನ್ ಐ ಬಾರೋ ಯು ಅ ಪ್ಯಾನ್ ಪ್ಲೀಸ್ ಅಂತ ಹೇಳ್ತೀರಿ. ಸೊ ಬಿಗಿನಿಂಗಲ್ಲಿ ಎಂಡಲ್ಲಿ ಯೂಸ್ ಮಾಡೋದು ಪ್ಲೀಸ್ ಹೇಗೆ ಅಂತ ನಿಮ್ಗೆ ಅರ್ಥ ಆಯಿತು. ಮಿಡಲಲ್ಲಿ ಯಾವಾಗ ಹಾಕಬೇಕು ಅನ್ನೋದು ಭಾಳ ಇಂಪಾರ್ಟೆಂಟು. ಇದು ಅರ್ಥ ಆಗ್ತಿದೆಯಾ? ಇದು ಭಾಳ ಮುಖ್ಯವಾಗಿರುವಂಥದ್ದು. ಕ್ಯಾನ್ ಐ ಪ್ಲೀಸ್ ಬಾರೋ ಯು ಅ ಪೆನ್, ಇಲ್ಲಿ ಯಾವ ವರ್ಡನ್ನು, ಅಂದರೆ ಯಾವ ಪದದ ಹಿಂದೆ ಅಥವಾ ಮುಂದೆ ಹಾಕಬೇಕು ಅನ್ನೋದು ಮುಖ್ಯವಾಗಿರೋದು. ನೋಡಿ ಇಲ್ಲಿ, ವಾಟ್ ಈಸ್ ದಿಸ್? ದ ವರ್ಡ್ ಬಾರೋ ಈಸ್, ಇಟ್ ಈಸ್ ದ ವರ್ಬ್, ಇಟ್ ಈಸ್ ಅನ್ ಆ್ಯಕ್ಷನ್ ವರ್ಡ್, ರೈಟ್? ಸೊ ಹಿಯರ್ ದ ವರ್ಡ್ ಪ್ಲೀಸ್ ಕ್ಯಾನ್ ಬಿ ಯೂಸ್ಡ್ ಬಿಫೋರ್ ದ ವರ್ಬ್. ವರ್ಬ್ಗಿಂತ ಮುಂಚಿತವಾಗಿ ನೀವು ಬಳಸಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಕ್ಯಾನ್ ಐ ಪ್ಲೀಸ್ ಯೂಸ್ ಯುವರ್ ಪೆನ್ ಅಂತ ಬೇಕಾದರೂ ಬರ್ಬೋದು, ಬಾರೋ ಯುವರ್ ಪೆನ್ ಅಂತ ಬರ್ಬೋದು, ಯೂಸ್ ಯುವರ್ ಕಂಪ್ಯೂಟರ್. ಸೊ ಈ ಥರ ಯಾವ ವರ್ಬನ್ನು ನೀವು ಅಲ್ಲಿ ಯೂಸ್ ಮಾಡ್ತೀರಿ ಅದರ ಹಿಂದೆ ಪ್ಲೀಸ್ ಅಂತ ಬರೆದ್ರೂ ಕೂಡ ಅಲ್ಲಿ ಸೂಟ್ ಆಗುತ್ತೆ. ಸೊ ಮುಂದೆ ಹೋಗೋಣ. ಈಗ ನೆಕ್ಸ್ಟ್ ಫಸ್ಟು ನಾವು ಏನನ್ನು ಡಿಸ್ಕಸ್ ಮಾಡೋದು, ಮೊದಲನೇ ಟಾಪಿಕನ್ನು ನಾವು ಯೂಸ್ ಮಾಡಿದ್ದು ಮೇಕಿಂಗ್ ರಿಕ್ವೆಸ್ಟ್ ಅಲ್ವಾ? ಸೊ ಈಗ ರಿಕ್ವೆಸ್ಟ್ ಮಾಡಿದ ನಂತರ, ರಿಕ್ವೆಸ್ಟ್ ಮಾಡ್ತೀವಿ, ಅವ್ರು ನಮಗೆ ಸಹಾಯ ಮಾಡ್ತಾರೆ. ಸೊ ಆಗ ನಾವು ಆ ಸಹಾಯಕ್ಕೆ ತಕ್ಕಂತೆ ನಾವು ಏನು ಮಾಡಬೇಕಾಗುತ್ತೆ? ನಮ್ಮ ಗ್ರ್ಯಾಟಿಟ್ಯೂಡನ್ನು ತೋರಿಸ್ಬೇಕಾಗುತ್ತೆ. ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್. ಹೌ ಡೂ ಯು ಎಕ್ಸ್ಪ್ರೆಸ್ ಯುವರ್ ಗ್ರ್ಯಾಟಿಟ್ಯೂಡ್? ಗ್ರ್ಯಾಟಿಟ್ಯೂಡನ್ನು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಅಲ್ಲಿ 2 ಸಿಚುವೇಶನ್ ಇರುತ್ತೆ. ನಾವು ಎಲ್ಲ ಎಕ್ಸ್ಪ್ರೆಷನ್ಸ್ಗಳಿಗೂ ಕೂಡ ಇದು ಅಪ್ಲೈ ಆಗುತ್ತೆ, ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಅಂತ. ಅರ್ಥ ಆಗ್ತಿದೆಯಾ? ಸೊ ಫಾರ್ಮಲ್ ಸಿಚುವೇಶನಲ್ಲಿ ನಾವು ಯಾವ ಥರದ ಪದಗಳನ್ನು ಬಳಸ್ತೀವಿ ಗ್ರ್ಯಾಟಿಟ್ಯೂಡನ್ನು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ? ಇಟ್ ಈಸ್ ಅ ವೆರಿ ಕೈಂಡ್ ಆಫ್ ಯು, ಇಟ್ ಈಸ್ ವೆರಿ ನೈಸ್ ಆಫ್ ಯು, ಐ ಆಮ್ ಗ್ರೇಟ್ಫುಲ್ ಟು ಯು, ಐ ಆಮ್ ಥ್ಯಾಂಕ್ಫುಲ್ ಟು ಯು. ಸೊ ದೀಸ್ ಆರ್ ದ phrases that we can use when we are expressing our gratitude in formal situations. ಯಾವ ಸಿಚುವೇಷನಲ್ಲಿ? ಫಾರ್ಮಲ್ ಸಿಚುವೇಷನಲ್ಲಿ. ಅಂದರೆ ಅಫಿಷಿಯಲ್ ಜೊತೆ ಮಾತಾಡಬೇಕಾದ್ರೆ ಅಥವಾ ಅಥಾರಿಟೇಟಿವ್ ಪೀಪಲ್ ಜೊತೆ ನಾವು ಮಾತಾಡಬೇಕಾದ್ರೆ ಅವರಿಗೆ ನಾವು ಗ್ರ್ಯಾಟಿಟ್ಯೂಡನ್ನು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಎಸ್ಪೆಷಲಿ ಈ ಥರದ ಪದಗಳನ್ನು ನಾವು ಬಳಸಬೇಕಾಗುತ್ತೆ. ಮತ್ತು ಇನ್ಫಾರ್ಮಲ್ ಸಿಚುವೇಷನಲ್ಲಿ ಥ್ಯಾಂಕ್ಸ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ಸ್ ಅ ಲಾಟ್. ಸೊ ಥ್ಯಾಂಕ್ಸ್ ಅ ಲಾಟ್ ಇವೆರಡೂ ಭಾಳ ಮುಖ್ಯವಾಗಿ ನಾವು ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಮೆಂಬರ್ ಜೊತೆ, ಐ ಮೀನ್ ದ ಪೀಪಲ್ ವಿ ನೋ ವೆರಿ ಮಚ್. ಫಾರ್ ಎಕ್ಸಾಂಪಲ್, ಈಗ ನನ್ನ ಕಲೀಗ್ ಜೊತೆ ನಾನು ಮಾತಾಡಬೇಕಾದ್ರೆ ಐ ಆಮ್ ಗ್ರೇಟ್ಫುಲ್ ಟು ಯು ಅಂತ ಕೆಲವೊಂದು ಸತಿ ಯೂಸ್ ಮಾಡ್ತೀವಿ. ಯಾವಾಗ ಅಂತಂದರೆ, ಸೊ ನಮಗೆ ಸ್ಟ್ರೇಂಜ್ ಅಂತ ಅನ್ನಿಸ್ದಾಗ, ಆ ವ್ಯಕ್ತಿ ಅಷ್ಟೊಂದು ಪರಿಚಿತ ಇಲ್ಲ ಅನ್ನೋ ಸನ್ನಿವೇಶದಲ್ಲಿ ನಾವು ಇವನ್ನ ಫಾರ್ಮಲ್ ವರ್ಡ್ಸ್ಗಳನ್ನು ಬಳಸ್ತೀವಿ. ಹಂಗಂತ ಹೇಳಿದ್ರೆ ಇಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಮತ್ತು ಥ್ಯಾಂಕ್ಸ್ ಅ ಲಾಟ್ ಇದೆಯಲ್ಲ, ಥ್ಯಾಂಕ್ ಯು ಫಾರ್ಮಲ್ ಲೆಟ್ರಲ್ಲಿ ಥ್ಯಾಂಕ್ ಯು ಅಂತ ಯೂಸ್ ಮಾಡ್ತೀವಲ್ಲ ಸರ್ ನಾವು, ಹಾಗಾದರೆ ಅಫಿಷಿಯಲ್ ಲೆಟ್ರಿಗೆ ನಾವು ಬರೀಬೇಕಾದ್ರೆ ಥ್ಯಾಂಕ್ ಯು ಅಂತ ಯೂಸ್ ಮಾಡ್ತೀವಲ್ವಾ ಅಂತ ನೀವು ಕೇಳಬಹುದು. ಇಲ್ಲೂ ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್ ಮತ್ತು ಥ್ಯಾಂಕ್ಸ್ ಅ ಲಾಟ್ ಅನ್ನೋ ಪದಗಳನ್ನು ಭಾಳ ಸರಿ ನಾವು ಗೊತ್ತಿರೋರಿಗೆ, ಅಂದರೆ ಭಾಳ ಪರಿಚಿತರ ಜೊತೆ ನಾವು ಮಾತಾಡಬೇಕಾದ್ರೆ ಅದು ಫಾರ್ಮಲ್ ಸಿಚುವೇಶನ್ ಆದ್ರೂ ಕೂಡ ಈ ಕೆಲವೊಂದು ಪದಗಳನ್ನು ನಾವು ಯೂಸ್ ಮಾಡ್ತಿದ್ವಿ. ಆದರೆ ಮೋರ್ ಪೊಲೈಟ್ನೆಸ್, ಅತಿ ಹೆಚ್ಚು ಪೊಲೈಟ್ನೆಸ್ಸನ್ನು ನೀವು ತೋರಿಸ್ಬೇಕು ಅಂತಂದರೆ ಈ
ಫ್ರೇಸ್ಗಳು ಭಾಳ ಮುಖ್ಯ. ಅರ್ಥ ಆಗಿದೆಯಾ? ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಂತೆ ಎಕ್ಸಸೈಸ್ 1 ಮತ್ತು ಎಕ್ಸಸೈಸ್ 2 ಇಲ್ಲಿ ಪ್ರತಿ ಕ್ಲಾಸ್ನಲ್ಲೂ ನಾನು ನಿಮಗೆ ಎಕ್ಸಸೈಸನ್ನು ಕೊಡ್ತಾ ಇರ್ತೀನಿ ಇಲ್ಲಿ. ಸೊ ಅವನ್ನ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, ಆನ್ಸರನ್ನು ಬರಿಬೇಕಾಗತ್ತೆ. ಆನ್ಸರನ್ನು ಬರೆದು ನಂತರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೀ ಆನ್ಸರನ್ನು ಕೊಡ್ತೀನಲ್ಲ ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಸೊ ನೀವು ಆನ್ಸರ್ನ ಬರೀದೇನೆ ಕೀ ಆನ್ಸರ್ಗೆ ನೀವು ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ನೀವು ಟ್ರೈ ಮಾಡಿ. ಐ ಹೋಪ್ ಯು ವಿಲ್ ಟ್ರೈ. ಓಕೆ, ನೋಡೋಣ. ಇಲ್ಲಿ ವಿಶ್ವಾಸ್ ಮತ್ತು ಸ್ಟ್ರೇಂಜರ್ ಮಧ್ಯೆ ಇರುವಂಥ ಕಾನ್ವರ್ಸೇಷನ್. ಇಲ್ಲಿ ಇಬ್ಬರು ಸ್ಟ್ರೇಂಜರ್ ಬರ್ತಾರೆ ನೋಡಿ, ಇಲ್ಲಿ ಸ್ಟ್ರೇಂಜರ್ 2 ಮತ್ತು 1 ಇಬ್ಬರು ಸ್ಟ್ರೇಂಜರ್ ಬರ್ತಾರೆ. ಸೊ ಏನೇನು ಕಾನ್ವರ್ಸೇಷನ್ ಆಗುತ್ತೆ ನೀವು ಓದಿ, ನಾನೇನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೀ ಆನ್ಸರ್ ಕೊಡಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೀವೇ ಅರ್ಥ ಮಾಡಿಕೊಂಡು ನಿಮ್ಮ ಸ್ವಂತ ಕ್ರಿಯೇಟಿವಿಟಿಯನ್ನು ಉಪಯೋಗಿಸ್ಕೊಂಡು ಯಾವ ಪದನ ಇಲ್ಲಿ ಫಿಲ್ ಮಾಡ್ಬೋದು ಅನ್ನೋದನ್ನ ನೀವು ನೋಡಿ. ಇವತ್ತು ಮೇಕಿಂಗ್ ರಿಕ್ವೆಸ್ಟಲ್ಲಿ ಯಾವ್ಯಾವ ಎಕ್ಸ್ಪ್ರೆಷನ್ಸ್ಗಳನ್ನ ಯೂಸ್ ಮಾಡ್ಬೋದು ಕಲ್ತಿದ್ದೀರಿ. ಮತ್ತು ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡನ್ನು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಅಂದರೆ ವೆನ್ ಯು ಆರ್ ಬಿ ಗೋಯಿಂಗ್ ಟು ಬಿ ಥ್ಯಾಂಕ್ಫುಲ್ ಟು ದಿ ಅದರ್ ಪೀಪಲ್, ಸೊ ಆಗ ಯಾವ ಪದನ ಬಳಸ್ಬೋದು ಅನ್ನೋದನ್ನ ಹಿಂದಿನ ಸ್ಲೈಡ್ಗಳಲ್ಲಿ ನೀವು ಕಲ್ತಿದ್ದೀರಿ. ಸೊ ಅದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ನೀವು ಪದಗಳನ್ನು ಹಾಕ್ತಾ ಹೋಗಿ. ನೋಡಿ, ಓದೋಣ. ವಿಶ್ವಾಸ್, ಎಕ್ಸ್ಕ್ಯೂಸ್ ಮೀ ಡ್ಯಾಶ್ ಯುವರ್ ಪ್ಯಾನ್ ಫಾರ್ ಅ ಮೊಮೆಂಟ್ ಪ್ಲೀಸ್. ಸ್ಟ್ರೇಂಜರ್ 1 ಮಾತಾಡ್ತಾನೆ. ಯಾವ ಸಿಚುವೇಶನ್? ಫಸ್ಟ್ ಆಫ್ ಆಲ್ ಅಟ್ ದ ಪೋಸ್ಟ್ ಆಫೀಸ್. ಇದು ನಿಮಗೆ ಮೇನ್ ಕಾನ್ಸೆಪ್ಟ್ ತಲೆನಲ್ಲಿರಬೇಕು. ಸ್ಟ್ರೇಂಜರ್ 1, ಐ ಆಮ್ ರಿಯಲಿ ಸಾರಿ, ಇಟ್ ಡಸಂಟ್ ರೈಟ್ ವೆಲ್. ವಿಶ್ವಾಸ್, ದಟ್ಸ್ ಆಲ್ ರೈಟ್. ನಾನು ಯಾವುದೇ ಎಕ್ಸ್ಪ್ರೆಷನ್ ಏನು ನಾನು ಎಕ್ಸ್ಪ್ರೆಸ್ ಮಾಡಿ ಹೇಳ್ತಾ ಇಲ್ಲ, ಜಸ್ಟ್ ಐ ಆಮ್ ರೀಡಿಂಗ್ ಇಟ್. ನೀವು ನೀಟಾಗಿ ಸಿಚುವೇಶನ್ನ ಅರ್ಥ ಮಾಡಿಕೊಂಡು ನೀವೇ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಆನ್ಸರ್ನ ಬರೀಲಿ ಅಂತ ಹೇಳಿ ಅಷ್ಟೇ. ದಟ್ಸ್ ಆಲ್ ರೈಟ್. ವಿಶ್ವಾಸ್ ಮತ್ತು ಟು ಅನದರ್ ಪರ್ಸನ್, ಇನ್ನೊಬ್ಬ ಸ್ಟ್ರೇಂಜರ್ ಜೊತೆ ಅದೇ ಪೋಸ್ಟ್ ಆಫೀಸಲ್ಲೇ, ಡ್ಯಾಶ್ ಮೀ ಯುವರ್ ಪ್ಯಾನ್ ಪ್ಲೀಸ್. ಸ್ಟ್ರೇಂಜರ್ 2, ಸರ್ಟನ್ಲಿ ನಾಟ್. ನೋಡಿ, ಇಲ್ಲಿ ಸರ್ಟನ್ಲಿ ನಾಟ್ ಅಂತ ಇರೋದಕ್ಕೆ ಸಂಬಂಧಪಟ್ಟಂಗೆ ನೀವು ಆ ಬ್ಲ್ಯಾಂಕಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇದೊಂದನ್ನು ಕ್ಲೂನ ಕೊಡ್ತೀನಿ. ಇಲ್ಲಿ ನೀವು ಮಿಸ್ಟೇಕ್ ಮಾಡೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ. ಸೊ ಹಾಗಾಗಿ ಈ ಸರ್ಟನ್ಲಿ ನಾಟ್ ಅಂತ ಇದೆ ಅಂತಂದರೆ ಇಲ್ಲಿ ಯಾವ ಪದಕ್ಕೆ ಇದು ರಿಪ್ಲೈ ಆಗಬಹುದು ಅನ್ನೋದನ್ನ ಯೋಚಿಸಿ ನೀವು ಅಲ್ಲಿ ಫಿಲ್ ಮಾಡಬೇಕಾಗತ್ತೆ. ಓಕೆ, ಸರ್ಟನ್ಲಿ ನಾಟ್, ಹಿಯರ್ ಯು ಆರ್ ಅಂತ ಹೇಳಿ ಕೊಡ್ತಾರೆ. ಹಿಯರ್ ಯು ಆರ್ ಅಂತ ಹೇಳಿದ್ರೆ ಅವರು ಹಿ ಈಸ್ ಲೆಂಡಿಂಗ್ ದ ಪೆನ್. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಏನಿರಬೇಕು, ಅವ್ನು ಪೆನ್ ಕೊಟ್ಟ ಮೇಲೆ ಏನು ಹೇಳಬೇಕು ಅವನು ಅನ್ನೋದನ್ನು ಯೋಚನೆ ಮಾಡಿ ಈ 3 ಬ್ಲ್ಯಾಂಕಲ್ಲಿ ನೀವು ಫಿಲ್ ಮಾಡಿ. ಇದು ಎಕ್ಸಸೈಸ್ 1ಗೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್ ಎಕ್ಸಸೈಸ್ 2, ದ ಕಾನ್ವರ್ಸೇಷನ್ ಬಿಟ್ವೀನ್ ಅಜಯ್ ಆ್ಯಂಡ್ ಅಮರ್. ಓಕೆ, ಸೊ ಈ ಸಿಚುವೇಶನ್ ಯೂಶ್ವಲಿ ಹೇಗೆ ಅಂದರೆ, ಯೂಶ್ವಲಿ ಇಟ್ ಕ್ಯಾನ್ ಬಿ ಎ ಟೆಲಿಫೋನಿಕ್ ಕಾನ್ವರ್ಸೇಷನ್ ಆರ್ ಫೇಸ್ ಟು ಫೇಸ್ ಕಮ್ಯುನಿಕೇಷನ್ ಆರ್ ಕಾನ್ವರ್ಸೇಷನ್. ಸಿ, ಹೆಲೋ ಅಮರ್, ಹೌ ಆರ್ ಯು? ಹಾಯ್ ಅಜಯ್, ಐ ಆಮ್ ಫೈನ್, ಹೌ ಆರ್ ಯು? ಸೊ ಇವೆರಡು ನಾವು ಗ್ರೀಟಿಂಗ್ ಮೊದಲು ಕಲ್ತವಲ್ಲ ಟಾಪಿಕ್, ಅದಕ್ಕೆ ಸಂಬಂಧಪಟ್ಟಂಗೆ ಈ 2 ಲೈನ್ ಅರ್ಥ ಮಾಡ್ಕೊಳ್ಳಿ. ಅಜಯ್, ಫೈನ್ ಥ್ಯಾಂಕ್ ಯು. ಅಮರ್, ಡ್ಯಾಶ್ ಲೆಂಡ್ ಮೀ ಸಮ್ ಮನಿ. ಅಮರ್, ಹೌ ಮಚ್? ಅಜಯ್, 10,000 rupees. ಅಮರ್, ಓ ಸರ್ಟನ್ಲಿ, ಐ ವಿಲ್ ಟ್ರಾನ್ಸ್ಫರ್ ಇಟ್. ಅಜಯ್, ಡ್ಯಾಶ್ ಅಮರ್, ದ್ಯಾಟ್ಸ್ ಆಲ್ ರೈಟ್. ಅಮರ್ ರಿಪ್ಲೈ ಮಾಡ್ತಾನೆ. ಸೊ ಇಲ್ಲಿ ಏನಿರಬೇಕು, ಮತ್ತು 2 ಡ್ಯಾಶ್ ಮಾತ್ರ ಇದೆ ನಿಮಗೆ. ಸೊ ನೋಡಿ ಅಂಥೇಳಿ ಇಲ್ಲಿ ಡ್ಯಾಶ್ ಚಿಕ್ಕದಾಗಿದೆ ಅಂಥೇಳಿ ಬರೀ ಸಿಂಗಲ್ ವರ್ಡ್ ಬೇಕಂತಲ್ಲ. ನೋಡಿ ಎಷ್ಟು ಪದಗಳು ಅಲ್ಲಿ ಸೂಟ್ ಆಗುತ್ತೆ, ಯಾವ ಪದಗಳು ಅಲ್ಲಿ ಸೂಟ್ ಆಗುತ್ತೆ ಅದನ್ನು ನೋಡಿಕೊಂಡು ನೀವು ಫಿಲ್ ಮಾಡಬೇಕಾಗುತ್ತೆ. ಇದಕ್ಕೆ ಕೀ ಆನ್ಸರನ್ನು ನಾನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಅರ್ಥ ಆಗ್ತಿದೆಯಾ? ಸೊ ಹಂಗಂತ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಆನ್ಸರ್ ಆದಷ್ಟು ಪ್ರಿಸ್ಕ್ರಿಪ್ಟಿವ್ ಆಗಿರಲಿ. ಎಷ್ಟು ಕಡಿಮೆ ಪದಗಳನ್ನು ಬಳಸಿ ನೀವು ಬರೀಬೇಕಾಗುತ್ತೆ. ಸೊ ಅದನ್ನು ಬಳಸಿ ನೀವು ಬರೀಬೇಕಾಗುತ್ತೆ. ಎಕ್ಸ್ಟ್ರಾ ಏನು ವರ್ಡ್ಗಳನ್ನು ನೀವು ಅಲ್ಲಿ ಸ್ಟೋರಿನ ಬರೆಯೋ ಅವಶ್ಯಕತೆ ಇಲ್ಲ. ಭಾಳ ಸ್ಟೂಡೆಂಟ್ಸ್ಗಳು ಮಿಸ್ಟೇಕ್ ಮಾಡೋದೇನಪ್ಪ ಅಂತ ಹೇಳಿದ್ರೆ, ಅವರೇ ಒಂದೊಂದು ಸಿಚುವೇಷನ್ಗಳನ್ನ ಕ್ರಿಯೇಟ್ ಮಾಡಿಬಿಡ್ತಾರೆ, ಮಧ್ಯದಲ್ಲಿ ಕೆಲವೊಂದು ಲೈನ್ಗಳನ್ನು ಆ್ಯಡ್ ಮಾಡ್ತಾ ಹೋಗ್ತಾರೆ. ಆ ಥರದ್ದೇನು ಮಾಡಬೇಡಿ. ಓಕೆ, ಇಲ್ಲಿ ಏನು ಬ್ಲ್ಯಾಂಕ್ ಕೊಟ್ಟಿದ್ದಾರೆ ಅದಕ್ಕೆ ಮಾತ್ರ ಫಿಲ್ ಮಾಡಿ. ಏನನ್ನು ಫಿಲ್ ಮಾಡಬೇಕು ನೋಡಿ, ಇಲ್ಲಿ ಯಾವ ಸಿಚುವೇಶನ್ ಬರುತ್ತೆ, ಮೇಕಿಂಗ್ ರಿಕ್ವೆಸ್ಟಾ, ಗ್ರ್ಯಾಟಿಟ್ಯೂಡಾ? ನೋಡಿ, ಇವತ್ತಿನ ಟಾಪಿಕ್ 2 ಡಿಸ್ಕಸ್ ಮಾಡ್ರೆ, ಒಂದು ಮೇಕಿಂಗ್ ರಿಕ್ವೆಸ್ಟ್ ಮತ್ತು ಇನ್ನೊಂದು ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್. ನೋಡಿ 2 ಬ್ಲ್ಯಾಂಕಲ್ಲಿ ಯಾವುದು ಏನಕ್ಕೆ ಯಾವ ಸಿಚುವೇಷನಲ್ಲಿ ಬರುತ್ತೆ, ಯಾವ ಪದ ಅಲ್ಲಿ ಸೂಟ್ ಆಗುತ್ತೆ ಅಂತ ಹೇಳಿ. ಸೊ ಅದನ್ನು ನೋಡಿಕೊಂಡು ಯೋಚನೆ ಮಾಡಿ, ನಿಮ್ಮ ಕ್ರಿಯೇಟಿವಿಟಿಯನ್ನು ಯೂಸ್ ಮಾಡಿ, ಮತ್ತೆ ಒಂದಲ್ಲ 2 ಸರಿ ಓದಿ ತಾಳ್ಮೆಯಿಂದ ಯೋಚನೆ ಮಾಡಿ ಅದಕ್ಕೆ ಫಿಲ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ನಾನು ಕೀ ಆನ್ಸರನ್ನು ಕೊಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ.